ನನ್ನ ನನ್ನ ಎಲ್ಲ ಗೆಳೆಯರು ಹೇಳಿದ್ರು, ಅಣ್ಣ ನೀನ್ ತೆರೆಮರೆಯಲ್ಲಿ ಇರ್ತೀಯ, ನಿನ್ನ ಮುಂಚೂಣಿಗೆ ತರಬೇಕು, ನನ್ನ ತಾಲೂಕಿನಲ್ಲಿ ನೀನ್ ಏನ್ ಮಾಡ್ತಿದ್ಯಾ ಅನ್ನೋದನ್ನ ನಾವು ಜನರಿಗೆ ತಿಳಿಸ್ಬೇಕು, ಆಮೇಲೆ ನಿನ್ನ ಯಾರು ಆಮೇಲೆ ನಾಳೆ ದಿನ ತುಳಿದು ಬಿಟ್ಟಾರು, ಅದಕ್ಕೆ ನಾನು ಅವಕಾಶ ಕೊಡದಲ್ಲಿ ನೀನ್ ಮುಂದಕ್ಕೆ ಇಟ್ಕೊಳ್ತೀನಿ ಮೇಲೆ ನಿಮ್ಮ ಸೇವೆ ಯಾರ ಕಣ್ಣಿಗೂ ಬೀಳದೆ ಇರೋ ತರ ಹೋಗೋದಕ್ಕೆ ನಾವು ಬಿಡುದಿಲ್ಲ. ಆದ್ರಿಂದ ನಾವು ಇದೊಂದು ನಿಮ್ಮ ಜನ್ಮೋತ್ಸವವನ್ನ ಸಂಜಯೋತ್ಸವ ಅಂತ ಹೇಳಿ ನಾವು ಮಾಡ್ಲೇಬೇಕು ಅಂತ ಹೇಳಿ ಅವ್ರ ಹಠ ತೊಟ್ಟು ಮಾಡಿದ್ದಾರೆ. ಇಲ್ಲಿ ನಾನು ಏನು ಅಂತ ಕೇಳಲಿಲ್ಲ, ಮೇಲ್ವಿಚಾರಣೆ ಮಾಡ್ಲಿಲ್ಲ, ನೀವು ಏನ್ ಮಾಡ್ತಿದ್ರಿ ಅಂತ ಹೇಳಿ ನಾನ್ ಬಿಟ್ಬಿಟ್ಟೆ. ಯಾಕೆಂತಂದ್ರೆ ಇಲ್ಲಿ ಕೆಲವಾರು ಜನಗಳು ಬರ್ತ್ಡೇಗಳನ್ನ ಆಚರಣೆ ಮಾಡ್ಕೊಳ್ತಾರೆ. ಸಿಡಿ ಮಾಡೋರು ಅಥವಾ ಬ್ಲೂ ಫಿಲ್ಮ್ ಮಾಡೋರು ಅವರು ಕೂಡ ಬರ್ತ್ಡೇಗಳನ್ನ ಆಚರಣೆ ಮಾಡ್ಕೊಳ್ತಾರೆ. ಇನ್ನೊಂದ್ ಕಡೆ ಬಾರ್ಗಳು ಇಟ್ಕೊಂಡಿರೋರು ಅವ್ರುಗಳು ಕೂಡ ಸಮಾಜ ಘಾತುಕ ಬಿಸ್ನೆಸ್ ಮಾಡುವಂತವ್ರು ಬಾರ್ಗಳು ಇಟ್ಕೊಂಡವರು ಬರ್ತ್ಡೇಗಳನ್ನ ಆಚರಣೆ ಮಾಡ್ಕೊಳ್ತಾರೆ. ಇವರು ಏನು ಸಮಾಜ ಸುಧಾರಕರಲ್ಲ. ಆಮೇಲೆ ಬೆಟ್ಟಿಂಗ್ ದಂಧೆ ಮಾಡೋರು ಅವರು ಕೂಡ ಬರ್ತ್ಡೇಗಳನ್ನ ಆಚರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಮಹಾನ್ ಭ್ರಷ್ಟರು ಅವರು ಕೂಡ ಬರ್ತ್ಡೇಯನ್ನ ಆಚರಣೆ ಮಾಡ್ಕೊಳ್ತಾರೆ. ಭ್ರಷ್ಟಾಚಾರ ಮಾಡಿ ಮನೆಗಳು ಕಟ್ಕೊಳ್ತಾ ಇರೋಂಥವ್ರು ಭ್ರಷ್ಟಾಚಾರವನ್ನು ಮಾಡ್ತಾರೆ. ಆದ್ರೆ ಆ ಪಟ್ಟಿಗೆ ನಾನ್ ಸೇರೋದು ಬೇಡ ಕಣಪ್ಪ ಅಂತ ಹೇಳಿದಾಗ, ಇಲ್ಲ ಅಣ್ಣ, ನಿಮ್ ಸೇವೆ ಇದಾಗಬೇಕಾಗಿತ್ತು, ಆದ್ರಿಂದ ನಿಮ್ಮ ಸೇವೆ ಜನಕ್ಕೆ ತಿಳಿದಿರುವಂತ ಕೆಲಸ ಆಗ್ಬೇಕು, ಅದಕ್ಕೆ ನೀವು ಮುಂಚೂಣಿಗೆ ಬರ್ಬೇಕು. ಆದ್ರಿಂದ ನೀವು ನಿಮ್ಮ ನಾವು ಮಾಡ್ತಿರುವಂತ ಈ ಸಂಜಯೋತ್ಸವ ಎಲ್ರಿಗೂ ತಲುಪಬೇಕು ಅನ್ನೋ ಒಳ್ಳೆ ಸದುದ್ದೇಶದಿಂದ ಮಾಡಿದ್ರಿ. ಸದುದ್ದೇಶ ಏನಂತಂದ್ರೆ ಇವತ್ತಿನ ದಿನ ಹೆಲ್ತ್ ಕ್ಯಾಂಪ್ ಮಾಡಿದ್ದೇವೆ, ಆಮೇಲೆ ಇಲ್ಲಿ ನಾವು ಉದ್ಯೋಗ ಮೇಳವನ್ನ ಮಾಡಿದ್ದೇವೆ. ಈ ರೀತಿಯಾದಂತ ಸಣ್ಣ ಸಣ್ಣ ಕೆಲಸ, ಇದು ನಾವು ಮಾಡುವಂತ ದಿನನಿತ್ಯ ಕೆಲಸ. ಇವತ್ತು ಒಂದು ನನ್ನ ವಿಶೇಷವಾಗಿ ನನ್ನ ಜನ್ಮದಿನದಂತೂ ಮಾಡ್ತಿರುವಂತ ಒಂದು ಸಣ್ಣ ವಿಶೇಷತೆ ತಂದಿದೆ, ಬಿಟ್ರೆ ಅದ್ರ ಮೇಲೆ ಏನಿಲ್ಲ. ನೀವೆಲ್ಲರೂ ನನಗೆ ಈ ರೀತಿಯಾದಂತ ಅತಿ ಉನ್ನತವಾದಂತ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಿರೋದು ಇವತ್ತಿನ ದಿನ ನನ್ನ ಜನ್ಮದಿನ. ನಾನು ಜನ್ಮ ತಾಳಿದಕ್ಕೂ ಇವತ್ತಿನ ದಿನ ಸಾರ್ಥಕ ಅಂತ ನಾನು ಅನ್ಕೊಳ್ತೀನಿ. ನೀವು ನನ್ನ ತಂದೆಯನ್ನ ನೀವು ಹೆಗಲ ಮೇಲೆ ಒತ್ಕೊಂಡು ನೀವು ಯಾವತ್ತೂ ಕೂಡ ಪ್ರೀತಿಯನ್ನ ಕೊಟ್ರಿ, ಅದೇ ರೀತಿಯಾಗಿ ಆ ಪ್ರೀತಿಯನ್ನ ನೀವು ನನಗೂ ಕೂಡ ಕೊಟ್ಟಿದ್ರಿ. ತಮ್ಮ ಜನ್ಮದಿನದ ಸಂದರ್ಭದಲ್ಲಿ ಸಮಸ್ತ ಕಾಂಗ್ರೆಸ್ನ ಸಮಸ್ತ ಕುಟುಂಬಗಳ ಜೊತೆ ಹಂಚಿಕೊಂಡು ಈ ಸಂಭ್ರಮಾಚರಣೆಗೆ ಭಾಗವಹಿಸಿದಂತಹ ನಮ್ಮಲ್ಲಿ ಹೆಚ್ಚಿನ ಪ್ರೀತಿಯ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾರೆ. ನಮಸ್ಕಾರ. ಏನಿವತ್ತು ಬುಧವಾರ ದಿವಸ 15ನೇ ತಾರೀಕು ಏಪ್ರಿಲ್ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀ ಟಿ.ಬಿ. ಜಯಚಂದ್ರ ಅವರ ಸುಪುತ್ರರಾದಂಥ ಶ್ರೀ ಸಂಜಯ್ ಜಯಚಂದ್ರ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಇಡೀ ಶಿರಾ ತಾಲೂಕಿನಲ್ಲಿ ಅದ್ದೂರಿಯಾಗಿ ಆಚರಿಸಿಕೊಂಡು ಬೆಳಗ್ಗೆಯಿಂದ ಇವತ್ತು ಇಲ್ಲಿ ರಂಗ ಮಂದಿರದಲ್ಲಿ ಆಯೋಜಿಸುವಂತಹ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತೆಲ್ಲ ಸೇರಿದ್ದೀವಿ. ನಾನು ಇಷ್ಟೇ ಹೇಳಕ್ಬರೋದು, ಸಂಜಯ್ ಜಯಚಂದ್ರ ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಅಧಿಕಾರವನ್ನ ಎಲ್ಲ ದೇವರು ದುರ್ಗಮ್ಮ ಕೊಟ್ಟು ಈ ಶಿರಾ ತಾಲೂಕನ್ನ ಅವ್ರ ತಂದೆ ಅಭಿವೃದ್ಧಿ ಮಾಡಿದ ರೀತಿಯಲ್ಲೇನೆ
ಅಂತ ದೇವರಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡಿ ನಮ್ಮೆಲ್ಲರ ಆಶೀರ್ವಾದ ಜೊತೆಗೆ ಇರುತ್ತೆ ಸಂಜಯ್ ಕ್ಷೇತ್ರ ಮೇಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ದೇವರು ಅವರಿಗೆ ಒಳ್ಳೆ ಭಾಗ್ಯವನ್ನು ಕರುಣಿಸ್ಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ನಮ್ಮ ನಾಯಕರು, ಈ ರಾಜ್ಯದ ಹಿರಿಯ ರಾಜಕಾರಣಿಗಳು, ನೇಮವಾಗಿ ಹರಿಗಾರರು, ನಾಡಿನ ಭಗೀರಥರು ಆದ ಜಯಚಂದ್ರ ಸಾಹೇಬರ ಹಿರಿಯ ಪುತ್ರರಾದ ಸಂಜಯಣ್ಣ ಅವರ ಹುಟ್ಟುಹಬ್ಬ ದಿವಸ. ಈ ದಿವಸ ನಾನು ಅವ್ರಿಗೆ ದೇವರಿಗೆ ಭಗವಂತನಿಗೆ ಅಲ್ಲಾಗೆ ಕೇಳ್ಕೊಳ್ಳೋದಂದ್ರೆ ನಮ್ಮ ಅಣ್ಣರಿಗೆ ಸಂಜಯಣ್ಣ ಅವ್ರಿಗೆ ಒಳ್ಳೆ ಆಯಸ್ ಕೊಡ್ಲಿ, ಆಯೋಗ ಕೊಡ್ಲಿ, ಐಶ್ವರ್ಯ ಕೊಡ್ಲಿ. ಆಮೇಲೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಈ ತಾಲೂಕು ಸೇವೆ ಮಾಡೋದನ್ನು ಶಕ್ತಿ ಕೊಡ್ಲಿ ಅಂತ ಹೇಳ್ತಾ, ನನ್ನ ಸಂಜಯಣ್ಣ ಅವ್ರಿಗೆ ಒಂದು ಮಾತು ಏನಂದ್ರೆ, ಏನಿದ್ರು ನೇರ ಹೇಳ್ತಾರೆ. ನನ್ಗೂ ಅಷ್ಟೇ, ಏನಾದ್ರು ನನ್ಗಿಂತ ಏನಾದ್ರು ಒಂದು ಹೆಚ್ಚು ಕಡಿಮೆ ಆಗ್ತಾ ಇದ್ರೆ ನನ್ಗೂ ಗೊತ್ತಾಗಲ್ಲ. ಅವ್ರು ಸಂಜಯಣ್ಣ ಗೊತ್ತಾಗುತ್ತೆ, ಇಲ್ಲ ನನ್ಗೆ ಫೋನ್ ಮಾಡಿ ಅಧ್ಯಕ್ಷ ದಿವಸ ನೀನ್ ಮಾಡ್ಬೇಕು ನನ್ಗೆ ಅವರು ಮಾರ್ಗದರ್ಶನ ನನ್ಗೆ ಹೇಳ್ತಾ ಇದ್ದಾರೆ. ಏನಾದ್ರು ನಮ್ ಕಡೆಯಿಂದ ತಪ್ಪಾದ್ರು ಈಗ ತಿಳ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಇಂತ ಅವ್ರಿಗೆ ಒಳ್ಳೇದಾಗಬೇಕು, ಇಂಥವ್ರಿಗೆ ಮುಂದೆ ಇದು ಶಕ್ತಿ ಬೇಕು ಅಂತ ಹೇಳ್ತಾ ಎಲ್ಲ ಸ್ವಇಚ್ಛೆಯಿಂದ ಇಲ್ಲಿ ಯಾರು ಸಹ ನಾವು ಯಾರು ಕರೆಕೊಟ್ಟು ವಾಹನವನ್ನು ಮಾಡಿ ಯಾರು ದುಡ್ಡು ಕೊಟ್ಟು ಯಾರು ಜನ ಕರೆಸಿಲ್ಲ. ಎಲ್ಲರೂ ವಾಲಂಟಿಯರ್ ಆಗಿ ಸ್ವಇಚ್ಛೆಯಿಂದ ಅವರ ಒಂದು ಖರ್ಚು ಇವತ್ತು ನಮ್ಮ ನಗರಸಭೆ ಅಧ್ಯಕ್ಷ ಇರ್ಬೋದು, ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಜಣ್ಣ ಇರ್ಬೋದು, ನಮ್ಮ ನಟರಾಜನವರು ಇರ್ಬೋದು, ಮತ್ತು ನಮ್ಮ ಶಿವ ಚಂದ್ರವರು ಇರ್ಬೋದು, ನಮ್ಮ ಅಜರ್ ಇರ್ಬೋದು, ಇನ್ನು ಅನೇಕ ಜನ ನಮ್ಮ ರವಿ ಬೆಳಿಗ್ಗೆ ನಾಗಪುರದಲ್ಲಿ ಇವತ್ತು ಒಂದು ಆರೋಗ್ಯ ಶಿಬಿರವನ್ನು ಸಹ ಮಾಡಿದ್ರು. ರವಿ ಇರ್ಬೋದು ಮತ್ತು ಎಲ್ಲ ಒಂದು ಯುವಕರ ತಂಡ ಏನಿದೆ ಇವತ್ತು, ರಂಗನಾಥ್ ಇರ್ಬೋದು, ಸಂತೋಷ್ ಇರ್ಬೋದು, ಅವರ ಜೊತೆ ನೋಡಿ ಇವರು ಯಾರಿಗೂ ಸಹ ಇವತ್ತು ಕೆಲವರು ವ್ಯತ್ಯಾಸವನ್ನು ಖಂಡಿತವಾಗಿ ಅವ್ರನ್ನ ಯಾರು ತಪ್ಪ ಅರ್ಥೈಸ್ಕೊಳ್ಬಾರ್ದು. ಇದು ಪ್ರೀತಿ ಅಭಿಮಾನದ ಯೂಟ್ಯೂಬ್ ಮಾಡಿರ್ತಕ್ಕಂಥ ಒಂದು ವಿಪ್ಲವ. ಯಾವ್ದಾದ್ರು ಒಂದು ವ್ಯತ್ಯಾಸ ಆಗಿದೆ, ಅದು ಯಾವ್ದು ನಾವು ಬದಿಗೊತ್ತೆ ಮುಂದೆ ಪ್ರಾಮಾಣಿಕವಾಗಿ ಇವತ್ತು ಒಂದು ಜನಸೇವೆಯನ್ನು ಮಾಡ್ತಿದ್ದಾರೆ. ಇವತ್ತು ಸರ್ವ ಧರ್ಮಗಳನ್ನ ಒಳಗೊಂಡಂಗೆ ಅವರ ತಂದೆಯವರು ಯಾವ ರೀತಿ ಟಿ.ಬಿ. ಜಯಚಂದ್ರ ಸಾಹೇಬರು ಯಾವ ರೀತಿ ಒಂದು ಸರಳ ಸಜ್ಜನಿಕೆಯಿಂದ ಇವತ್ತು ದಯಮಾಡಿ ಅವರು ಮಾತಾಡಬೇಕು. ನಿಮಿಷ ಮುಂದೆ ಬಂದು ಯಾವ ರೀತಿ ಅವರು ಸರಳ ಒಂದು ಸಜ್ಜನಿಕೆಯಿಂದ ಬಂದು ಇವತ್ತು ಜಯಚಂದ್ರ ಸಾಹೇಬರು ನಡ್ಕೊಂಡ ಹಾದಿಯಲ್ಲಿ ಇವತ್ತು ಅವರ ಸುಪುತ್ರ ನಡೀತಾ ಇದ್ದಾರೆ. ಇವತ್ತಿನ ಅನೇಕ ಜನ ನೋಡಿದೆ, ಒಬ್ಬ ಬಡ ಹುಡುಗರು ಬಂದರೂ ಸಹ ಇದು ಕಾರ್ಯ ಇದು ಮಾತಾಡ್ತಕ್ಕಂಥ ಒಂದು ಅವರ ಒಂದು ತಾಳ್ಮೆ ಇದೆ. ಖಂಡಿತವಾಗಿ ಯಾರೇ ಬರಲಿ, ಯಾರೇ ಕರೆ ಮಾಡಲಿ, ಪಾಪ ಅವರು ಪ್ರಾಮಾಣಿಕವಾಗಿ ಇವತ್ತು ಸೇವೆ ಮಾಡ್ತಾರೆ ಮತ್ತು ಅನೇಕ ಜನ ಬೇರೆ ರೀತಿ ಮಾತಾಡ್ತಾರೆ. ದಯಮಾಡಿ ನಾನು ತಾಲೂಕಿನ ಜನತೆಗೆ ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಯಾರು ದುಡ್ಡು ಕಾಸು ಕೊಟ್ಟು ಯಾರು ಖರ್ಚು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು ಪ್ರೀತಿ ಅಭಿಮಾನದಿಂದ. ಈ ಸಂದರ್ಭದಲ್ಲಿ ನಾವು ಸಂಜಯ್ ಮತ್ತೊಮ್ಮೆ ನಮ್ಮ ಇಡೀ ತಾಲೂಕಿನ ಜನತೆಯ ಪರವಾಗಿ ಮತ್ತು ನಾಡಿನ ಬಗ್ಗೆ ಅವರಿಗೆ ಒಂದು ಒಳ್ಳೆಯ ಭವಿಷ್ಯವಾಗಲಿ, ದೇವರು ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಅವ್ರ ತಂದೆ ನೋಡ್ಕೊಂತ ಹಾದಿಗೆ ಅವರ ಒಂದು ಕುಟುಂಬದವರು, ನಮ್ಮೆಲ್ಲರೂ ಮುಖಂಡರುಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಎಲ್ಲರನ್ನ ಇವತ್ತು ಕೆಲವರು ಅನೇಕ ಜನ ಬಂದಿದೆ ಇರ್ಬೋದು. ಕಾರಣಗಳು ಮುಂದಿನ ದಿನಗಳಲ್ಲಿ ಅವರಿಗೂ ಸಹ ನಾವೆಲ್ಲರೂ ಸಹ ಜೊತೆಗೆ ತಗೊಂಡು ಒಂದು ಒಗ್ಗಟ್ಟಿನಿಂದ ನಡೀತಕ್ಕಂಥ ಕೆಲಸವನ್ನು ಮುಂದೆ ಸಂಜಯ್ ಜೀತವರು ಮಾಡ್ತಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾಹೇಬರು ನಡೆದುಕೊಂಡಂತ ಹಾದಿಗೆ ನಮ್ಮೆಲ್ಲರೂ ಒಟ್ಟಾಗಿ ತಗೊಂಡೋಗಿ ದೇವರವರಿಗೆ ಒಳ್ಳೆಯ ಮಾಡಿ ಮತ್ತೊಮ್ಮೆ ನಾನೆಲ್ಲರೂ ಪ್ರೀತಿಯಿಂದ ವೈಯಕ್ತಿಕವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ. ಎಲ್ಲ ಹೆಸರು ಕೊಡೋಕ್ಕಾಗಲ್ಲ, ಎಲ್ಲ ನಮ್ಮ ಬೇರೆಯವರಿಗೆ ಆಮೇಲೆ ಪತ್ರಕರ್ತರಿಗೆ ಎಲ್ಲರಿಗೂ ನಾವು ಮುಂಚೆದ ಪ್ರಸ್ತಾವನೆ ಪ್ರಕಟಣೆ ಮಾಡಬೇಕು ಅಂತೆಲ್ಲ ನಾವೆಲ್ಲ ನಮ್ದೊಂದು ಅಭಿಮಾನಿಗಳು ಹೇಳಿದ್ವಿ. ನಾವೆಲ್ಲ ಕೇಳಿದಾಗ ಅವ್ರು ಬೇಡ ಅಂದ್ರು. ಆದ್ರೂ ನಾವು ನಾವೇನೆ ಇಲ್ಲ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಟ್ಟು ಮಾಡಿದ್ವಿ. ಅದಕ್ಕೆ ತುಂಬಾ ಜನ ಹಿಂದೆ ಏನು ಬ್ಯಾಕ್ ಸ್ಟೇಜ್ ಅಲ್ಲಿರುವಂತ ಬಹಳ ಸಹಕಾರಿದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ಲೋಕೇಶ್ ನಾಯ್ಕ ಇರ್ಬೋದು, ಆರೋಗ್ಯದ ಮಹೇಶ್ ಅವರು ಇರ್ಬೋದು, ಮಾಜಿ ನಗರ ಯುವ ಘಟಕದ ಅಧ್ಯಕ್ಷರಾದಂತಹ ಸುನಿಲ್ ಅವರು ಇರ್ಬೋದು, ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಇಬ್ರು ನಮ್ಮ ಪಿ.ಆರ್. ಮಂಜಣ್ಣವರು ಮತ್ತೆ ಬಡ್ಗೂರು ನಟರಾಜನವರು ಇರ್ಬೋದು, ನೌಕರರ ಸಂಘದ ನಾಗರಾಜನವರು ಇರ್ಬೋದು, ಹಾಗೆ ಶಿವನಪಡೆ ಕಾಂಟ್ರಾಕ್ಟರ್ ಪ್ರಕಾಶ್ ಅವರು ಇರ್ಬೋದು, ಮಹೇಂದ್ರ ಗೌಡರು ಇರ್ಬೋದು. ಹೀಗೆ ಸರಿಸುಮಾರು ಹೇಳ್ತಾ ಹೋದ್ರೆ ಒಂದು ಪಟ್ಟಿನ ಅಷ್ಟು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ. ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಯಶಸ್ವಿಯಾಗಿ ನಮ್ಮ ಏನು ಟಿ.ಬಿ.ಜಿ ಅಭಿಮಾನಿಗಳು ಇದ್ದಾರೆ, ಎಲ್ಲ ಹುಡುಗರು ಅವರು ಮತ್ತೆ ಹಿಂದೆ ಎಲ್ಲರಂತ ಅರಿತದ್ದು ನಮ್ಗೆ ಸಹಾಯ ಮಾಡಿ ಇವತ್ತು ಈ ಕಾರ್ಯಕ್ರಮ ತುಂಬಾ ಸೊಗಸಾಗಿ ನಡೀತಾ ಅಂತಂದ್ರೆ ಅವರೆಲ್ಲ ಅವರ ಶ್ರಮ, ಅವರು ಇದು ನಮ್ಮ ಅಭಿಮಾನಿಗಳ ಶ್ರಮ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅವರು ಎಲ್ಲರಿಗೂ
ಅವ್ರು ಕೆಲವರು ಬಂದಿಲ್ಲ, ಕೆಲವರು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಏನು ನಮ್ಮ ಜಯಚಂದ್ರ ಸಾಹೇಬರು ಇವತ್ತು ನೀರಾವರಿ ತಂದು ಎಷ್ಟು ಹೋರಾಟ ಮಾಡಿ ಇಂಪ್ರೂವ್ ಮಾಡಿದಾರೋ, ಮುಂದಿನ ದಿನಗಳಲ್ಲಿ ಈ ಭಾಗದ 2028 ಅಥವಾ 29 ಚುನಾವಣೆಗೆ ಸಂಜಯ್ ಜಯಚಂದ್ರ ಅವರು ಶಾಸಕರಾಗಲಿ ಅಂತ ಹೇಳಿ ನಮ್ಮೆಲ್ಲರ ಆಶಯ. ಅವರು ಆಗೋದ್ರಲ್ಲಿ ಅನುಮಾನ ಇಲ್ಲ. ಯಾಕೆಂದ್ರೆ ಇವತ್ತು ಯಾವುದೇ ಬಡಬಗ್ಗರು ಸಹ ಫೋನ್ ಮಾಡಿದ್ರು ಸ್ಪಂದಿಸ್ತಾರೆ. ಯಾವುದೇ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತರು ಇವತ್ತು ಬೆಂಗಳೂರಿಗೆಲ್ಲ ಫೈಲ್ಗಳು ಸುಮಾರು ಈ ತಾಲೂಕಿನ ಫೈಲ್ ವಿಧಾನಸಭೆ ಅಲ್ಲೂ ಅವರು ಅಂದು ಕೆಲಸ ಮಾಡಿಸಂತ ಒಂದು ಶಕ್ತಿ ಪಡೆದಿದ್ದವರು. ತುಂಬಾ ಜನಕ್ಕೆ, ತುಂಬಾ ಬಡಬಗ್ಗರಿಗೆ ಇದೇ ಎಕ್ಸಾಂಪಲ್ ಎಲ್ಲರಿಗೂ ಬಡವರಿಗೆ ಮನೆ ಅವರೇ ಖುದ್ದಾಗಿ ಅವ್ರಿಗೆ ಮನೆ ಕಟ್ಟಿಸ್ಕೊಟ್ರು ಅವ್ರಿಗೆ ಸ್ವಂತ ಖರ್ಚಿನಲ್ಲಿ. ಅಂತ ಬಹಳ ಸೇವೆಗಳು ಇನ್ನೊಂದು ಖಂಡಿತ ಸೇವೆಗಳು ತುಂಬಾ ಮಾಡಿದ್ದಾರೆ. ಅವ್ರಿಗೆ ಮುಂದಿನ ಭವಿಷ್ಯ ಉಜ್ವಲವಾಗಿ ಈ ಕ್ಷೇತ್ರಕ್ಕೆ ಶಾಸಕರಾಗಿ ಬರಲಿ ಅಂತ ನಮ್ಮ ಆಶಯ. ಅವರು ಸಾಹೇಬರೇನು ಸಚಿವರಾಗ್ತಾರೆ, ಅವರು 2029 ಶಾಸಕರಾಗಿ ಅನ್ನೋದು ನಮ್ಮೆಲ್ಲರ ಆಶಯ ಆಗಿರುತ್ತೆ. ದಯವಿಟ್ಟು